ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ನಾನಿವತ್ತು ಮಾಸ್ಕ್ ಹೇಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಹಳೆ ಡ್ರೆಸ್ ತೊಗೊಂಡಿದ್ದೀನಿ, ಕಾಟನ್ ಡ್ರೆಸ್ಸು. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟ್ ಸುತ್ತ ಒಂದು ಗೆರೆ ಹಾಕ್ತೀನಿ. ಈಗ ಇದನ್ನ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, 2 ಪೀಸು ಡಬಲ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸುಮಾರು 25 ಸೆಂಟಿಮೀಟರ್ ಇದೆ. ಈಗ ನಾನು ಇದು 4 ಫೋಲ್ಡ್ ಮಾಡ್ಕೋತೀನಿ. ಈಗ ನಾನು ತೋರಿಸಿದ ಆ ತುದಿಯಿಂದ ಮೇಲಕ್ಕೆ 4 ಸೆಂಟಿಮೀಟರು ಮಾಡ್ಕೋತೀನಿ. ಮತ್ತು ಈ ಸೈಡು 8 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೋತೀನಿ. ಈಗ ಆ 2 ಪಾಯಿಂಟ್ಗಳನ್ನು ಪ್ಲೇಟ್ ಸಹಾಯದಿಂದ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಕಟ್ ಮಾಡ್ತೀನಿ. ಈಗ ಈ ಶೇಪ್ಗೆ 2 ಸೈಡುವೆ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿದ ಮೇಲೆ ಮತ್ತು ಸೆಂಟ್ರ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ತಿಳ್ಕೊಂಡು ಉಗುರು ಸಹಾಯದಿಂದ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಒಂದು ಸೈಡ್ ಪೂರ್ತಿ ಸ್ಟಿಚ್ ಹಾಕೋತೀನಿ ಮತ್ತು ಇನ್ನೊಂದು ಸೈಡು ಮುಕ್ಕಾಲು ಭಾಗ ಸ್ಟಿಚ್ ಹಾಕೋತೀನಿ. ಈಗ ನೋಡಿ ಫ್ರೆಂಡ್, ಆಗಿದೆ. ಇಲ್ಲಿ ಕಾಲು ಭಾಗ ಸ್ವಲ್ಪ ಓಪನ್ ಬಿಟ್ಟಿದ್ದೀನಿ. ಈ ಓಪನಿಂದ ಪೀಸ್ನ ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡಿಕೊಂಡು ಅದ್ರ ಸುತ್ತ ಒಂದು ಸ್ಟಿಚ್ ಹಾಕೋಬತ್ತೀನಿ. ಇಪ್ಪತ್ತು ಸೆಂಟಿಮೀಟರ್ ಎಲಾಸ್ಟಿಕ್ 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಎಲಾಸ್ಟಿಕ್ನ ಬಟ್ಟೆ ಮೇಲಿಟ್ಟು ಹಾಫ್ ಇಂಚ್ ಸ್ಟಿಚ್ ಹಾಕೋತೀನಿ. ಎರಡು ತುದಿ ಎಲಾಸ್ಟಿಕ್ನು ಸೇರಿಸಿ ಒಂದು ಸ್ಟಿಚ್ ಹಾಕೋತೀನಿ. ಎಲಾಸ್ಟಿಕ್ನ ಸ್ಟಿಚ್ ಹಾಕ್ದ ಮೇಲೆ ಅದನ್ನ ಒಳಗಡೆ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುತ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು.